ಅದು ಗಡಿ ಜಿಲ್ಲೆಯ ಗ್ರಾಮ. ಬೇಸಿಗೆ ಆರಂಭ ಆಗಿದ್ದು ಕುಡಿಯುವ ನೀರಿಗೂ ತತ್ತರಿಸುವಂತಾಗಿದೆ. 15 ದಿನಗಳಿಗೆ ಬರುವ ನೀರೇ ಈ ಊರಿನ ಜನರಿಗೆ ಆಸರೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಹದಿನೈದು ದಿನಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆ. ಮಧಬಾವಿ ಗ್ರಾಮದಲ್ಲಿ ಜೀವ ಜಲಕ್ಕೆ ಪರದಾಟ. ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದ್ರು ಕೆಲ ಕಡೆ ಗ್ರಾಮೀಣ ಪ್ರದೇಶಗಳ ಪರಿಸ್ಥಿತಿ ಇನ್ನೂ ಬದಲಾಗಿಲ್ಲ. ಇಂದಿಗೂ ನೀರು, ರಸ್ತೆಯಂತಹ ಮೂಲಭೂತ ಸೌಕರ್ಯಗಳು ಇಲ್ಲ. ಇದಕ್ಕೆ ಉದಾಹರಣೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಧಬಾವಿ ಗ್ರಾಮ. ಸುಮಾರು 7,000 ಜನರು ವಾಸಿಸುವ ಈ ಊರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಒಂದೊಂದು ಹನಿಗೂ ಜನ ಪರದಾಡ್ತಿದ್ದಾರೆ. ಮಧಬಾವಿ ಗ್ರಾಮಕ್ಕೆ 15 ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡಲಾಗುತ್ತೆ. ನೀರು ಬರುವ ದಿನ ಕೆಲಸ ಕಾರ್ಯ ಬಿಟ್ಟು ಬಿಂದಿಗೆಗಳನ್ನು ಹಿಡಿದು ಕಾಯುವಂತಹ ಸ್ಥಿತಿ ಇಲ್ಲಿನ ಜನರದ್ದು. ನೀರಿನ ಸಮಸ್ಯೆ ಬಗೆಹರಿಸದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 15 ದಿವಸಕ್ಕೊಮ್ಮೆ ಬಿಡ್ತಾನು, ಅಲ್ಲಿ ಇಲ್ಲಿ ಬೇಡ್ಕೊಂಡ್ ಬರ್ತೀವಿ, ನೀರ ಕುಡಿತೀವ್ರಿ. 8 ದಿವಸ ಆತ್ರಿ ನೀರ್ ಬಿಟ್ಟಿಲ್ಲ. ಮತ್ತೆ ನೀರ ಬಾಳ ತರಾಸ ಐತ್ರಿ ನಮ್ಗೆ. ಎಲ್ಲಕ್ಕೂ ತರಾಸ. ನಮ್ಗೆ ಯಾನು ಕೊಟ್ಟಿಲ್ಲ, ಮನೆಗಳು ಬಿ ಕೊಟ್ಟಿಲ್ಲ, ಯಾನು ಕೊಟ್ಟಿಲ್ಲ. ಹಂಗಾಗಿ ನಾವು ನೀರ್ನ್ಯಾಗ ಮಳೆ ಬತ್ತಂದ್ರ ನೀರ್ನ್ಯಾಗ ಕುಂಡಿರ್ತೀವಿ. ನಾವು ಬೇಸಿಗೆಗ ನೀರು ಓಡಾಡಿ ಸಾಕಾಗ್ತೈತಿ. ಸತ್ರ ಸಾಯಿಲಿ, ಉಳಿಲಿ ಅವು ನಮ್ಮ ಬಡವ್ರು ಎಲ್ಲಾರು ಹಾಳಾಗ್ಲಿ ಅಂತ ಕೇಳಿ ನಮ್ಮ ಕಡೆ ದಾದ ಮಾಡಂಗಿಲ್ಲ. ಇನ್ನು ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿ ಮನೆಗೂ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಸಂಪರ್ಕ ಕೊಡಲಾಗಿದೆ. ಪ್ರತಿ ವರ್ಷ ಗ್ರಾಮಸ್ಥರಿಂದ ನೀರಿನ ಕರ ವಸೂಲಿ ಮಾಡಲಾಗುತ್ತೆ. ಆದ್ರೆ ನಲ್ಲಿಗಳಿಗೆ ನೀರು ಮಾತ್ರ ಬಿಡ್ತಿಲ್ಲ. ನೀರು ಕೊಡಿ ಅಂತ ಕೇಳಿದ್ರೆ ಪಂಪ್ ಸೆಟ್ ಹಾಳಾಗಿದೆ ಅಂತ ಪಂಚಾಯಿತಿ ಅಧಿಕಾರಿಗಳು ಸಬೂಬು ಹೇಳ್ತಾರಂತೆ. ಅದು ಸಮಸ್ಯೆ ಐತ್ರಿ. ಗಟ್ರ ಚರಂಡಿ ನೀರು ಹೋಗಕ್ ಹಾದಿಲ್ರಿ. ಗಟ್ರಗಳು ಇಲ್ರಿ ನಮ್ಮ ಮನ್ಯಾಗ್ರಿ. ಮಳೆಗಾಲಕ್ಕೆ ಭಾಳ ತ್ರಾಸ ಐತ್ರಿ ನಮ್ಗೆ. ಮನ್ಯಾಗ ನೀರು ಹೋಗ್ತಾವ್ರಿ. ಅವು ಮತ್ತು ಪಂಚಾಯತಿಗೆ ಹೋಗಿ ಗರಸ್ ಬೀಸ ಹೋಗಿ ಅಂದ್ರೆ ಅವ್ರು ಹೋಗಿದಿಲ್ರಿ. ಯಾಕೆ ಇದ್ದವ್ರ ಮನೆಗೆ ಹೋಗಿತಾರ್ರಿ. ಅವ್ರು ಪಂಚರ ಎಂಬರ ಇದ್ದಾರ ಅವ್ರು ಹೋಗಿತಾರ್ರಿ. ಅವ್ರು ರೋಡ್ ಮಾಡಂದ್ರ ಅವ್ರು ಮಾಡ್ತಾರ. ಮನೆಗೊಟ್ಟು ಸಕಟ್ ರೋಡ್ ಮಾಡ್ಕೋತಾರ. ಅವ್ರು ನಮ್ಗೆ ಯಾರು ಹೋಗಿ ಅಂದ್ರೆ ಏನು ಹೋಗಿದಿಲ್ರಿ. ಅವ್ರು ನೀರಿನ ಸಮಸ್ಯೆ ಒಂದ್ ಕಡೆಯಾದ್ರೆ ಗ್ರಾಮದ ನೈರ್ಮಲ್ಯ ಕಾಪಾಡುವಲ್ಲಿ ಪಂಚಾಯಿತಿ ವಿಫಲವಾಗಿದೆ. ಗ್ರಾಮದ ಚರಂಡಿಗಳು ಗಬ್ಬೆದ್ದು ನಾರ್ತಿವೆ. ರಸ್ತೆಗಳು ಹದಗೆಟ್ಟಿದ್ದು ಗ್ರಾಮಸ್ಥರು ಸಮಸ್ಯೆಗಳ ಜೊತೆಗೆ ಬದುಕುವಂತಾಗಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಮಧಬಾವಿ ಗ್ರಾಮದತ್ತ ಗಮನ ಕೊಟ್ಟು ಜನರ ಕಣ್ಣೀರು ಒರೆಸಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.